ಮೇಷ್ಟ್ರು ನಾನು ಲಾ ಓದ್ತಿದ್ದಾಗ, ಫಸ್ಟ್ ಲಾ ಓದ್ತಿದ್ದಾಗ ಅವ್ರ ನಾಟಕಗಳಲ್ಲಿ ಮುಖ್ಯ ಪಾತ್ರಗಳನ್ನು ವಹಿಸೋಕೆ ಹೇಳಿದ್ರು. ನಾನು ವಹಿಸ್ತಾ ಇದ್ದೆ. ಒಂದು ದಿವಸ ಹಾಗೆ ಬಿರುಕು ಅಂತ ಒಂದು ನಾಟಕ. ಆ ಟೈಮ್ನಲ್ಲಿ ನಾನಿವತ್ತು ಬರೋದಕ್ಕೆ ಮುಖ್ಯ ಕಾರಣ ಇಂದ್ರಮ್ನವರು. ನಮಗೆ ಆವಾಗ ನೀವು ಮನೆಗೆ ಊಟಕ್ಕೆ ಮನೆಯಲ್ಲಿ ಇಟ್ಕೊಂಡು ಊಟ ಹಾಕ್ತಾ ಇದ್ರೆ, ಲಂಕೇಶ್ ಹೇಳ್ತಾ ಇದ್ರು, ಸೀತಾರಾಮ್ ಬಂದಿದ್ದಾರೆ, ಅವ್ರು ಊಟ ಕೊಡು ಅಂತ. ಇಬ್ರು ರಾತ್ರಿ ಯಾವ್ದೋ ಟೈಮ್ಗೆ ಹೋಗ್ತಾ ಇದ್ರು, ಅಷ್ಟೊತ್ತಿಗೆ ಊಟ ಕೊಡ್ತಾ ಇದ್ರು ಇಂದ್ರಮ್ನವರು. ಅತ್ಯಂತ ವಿಶ್ವಾಸದಿಂದ ನೋಡ್ಕೊಂಡಿದ್ದೆ ಇಂದ್ರಮ್ನವರು. ಇವತ್ತು ಎಲ್ಲದಕ್ಕಿಂತ ನಾನು ಹೆಚ್ಚು ಗೌರವಿಸೋದು ಇಂದ್ರಮ್ನವ್ರನ್ನ. ಇವತ್ತು ನಾನು ಬರುವುದಕ್ಕೆ ನಾನು ಕೇಳಿದೆ ಇವ್ರನ್ನ, ಇಂದ್ರಮ್ನವ್ರು ಬರ್ತಾ ಇದ್ದಾರೆ ಎಂದ್ರು. ಹಾಗಾಗಿ ನಾವು ನಿಮ್ಮ ಶಿಷ್ಯರು, ನಿಮ್ಮ ಇದು ಮೇಷ್ಟ್ರ ಹೇಗೋ ನೀವು ಇನ್ನೊಂದು ಅದರ ಮಾತೃ ಸ್ವರೂಪಿ, ನೀವು ನಿಮ್ಮ ಇದಕ್ಕೆ ನಾವು ಬಂದಿದ್ದೇವೆ. ಆಗ ನನ್ನನ್ನ ಒಂದ್ ದಿವಸ ನಾನು ಗೌರವಿದ್ನೂರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಒಂದ್ ದಿವಸ ನನ್ನ ಕೈಯಲ್ಲಿ ಕೃಷ್ಣಪ್ಪ ಅನ್ನೋರ್ ಕೈಯಲ್ಲಿ ಕಳಿಸಿದ್ರು ಬರ್ಬೇಕಂತೆ ಅಂತ. ಯಾತಕ್ಕೂ ಅಂತ ಅವ್ರೊಂದು ಸಿನಿಮಾ ಶುರು ಮಾಡ್ತಾ ಇದ್ದಾರೆ, ನಾಳೆ ಬರ್ಬೇಕು ನೀವು ಅಂತ. ಯಾತಕ್ಕೆ ಇರ್ಬೋದು ಸಿನಿಮಾ ಶುರು ಮಾಡ್ತಾ, ನನ್ನ ಯಾಕೆ ಕರೀತಾ ಇರ್ಬೋದು ಅಂತ ನಾನು ಬಂದೆ. ಅದಕ್ಕೆ ನಾಳೆಯಿಂದ ಸಿನಿಮಾ ಶುರು ಮಾಡ್ತಾ ಇದ್ದೇನ್ರಿ, ನೀವೇ ನನ್ನ ಹೀರೋ ಅಂದ್ರು. ಸರ್ ಏನ್ ಸರ್ ಇದು, ನನ್ನ ಹೀರೋ ಅಂತ ಇದ್ದೀರಿ? ಇವಾಗ ಎಂತೆಂತ ಚಾಕ್ಲೇಟ್ ಹೀರೋಗಳಿದ್ದಾರೆ, ಇವರು ಇದ್ದಾರೆ, ಅವರೆಲ್ಲ ಬಿಟ್ಟು ನಾನು ಒಳ್ಳೆ ಸೊಟ್ಟಗಾಲ ಹಾಕೊಂಡು ನಡೀತೀನಿ, ನನಗೆ ಸರಿಯಾಗಿ ನಡೆಯೋಕ್ಕೂ ಬರಲ್ಲ. ನಾನು ಸೊಟ್ಟಗಾಲ ಹಾಕೊಂಡು ನಡೆಯೋ ನನ್ನ ಹೀರೋ ಅಂತಿರಲಿಲ್ಲ ಸರ್, ನೋಡೋಕೆ ಚೆನ್ನಾಗಿಲ್ಲ ರೀ. ಸೊಟ್ಟಗಾಲ ಹಾಕೋನೆ ನನ್ನ ಹೀರೋ, ಗ್ರಾಮೀಣ ಪ್ರದೇಶದ ಒಂದನೇ ನನ್ನ ಹೀರೋ, ಇಂಗ್ಲಿಷ್ ಬರದೇ ಇರೋನೇ ನನ್ನ ಹೀರೋ. ಭಾರತವನ್ನು ಪ್ರತಿನಿಧಿಸೋದು ನೀವೇ ಹೊರತು ಚಾಕ್ಲೇಟ್ ಹೀರೋಗಳೆಲ್ಲ. ನಾಳೆಯಿಂದ ನೀವೇ ಮಾಡೋದು, ಸೊಟ್ಟಗಾಲೇ ಹಾಕೊಂಡು ನಡೆಯಬೇಕು ನನ್ನ ಸಿನಿಮಾದಲ್ಲಿ. ನನ್ಗೆ ಬೇರೆ ತರ ನಡೆಯೋಕೆ ಬರೋಲ್ಲ ಸರ್, ಹಂಗೆ ಬರೋದು, ಸೊಟ್ಟಗಾಲ ಹಾಕೊಂಡು ನಡೆಯೋದು ಅಂತ ಹೇಳಿ ನನ್ನನ್ನ ಅದರಲ್ಲಿ ಮುಖ್ಯ ಪಾತ್ರವನ್ನಾಗಿ ಮಾಡಿದ್ರು. ಆವಾಗ ತುಂಬಾ ನನಗೆ ಸಂಕೋಚ ಆಗ್ತಾ ಇತ್ತು. ನಾನು ಹೀರೋ ಆಗಿದ್ದೀನಿ ಅಂತ ಹೇಳಿ ತುಂಬಾ ಸಂಕೋಚ ಆಗಿ ಇದು ಮಾಡ್ತಾ ಇದ್ದೆ. ಒಂಥರ ಇದಾಗುತ್ತೆ ಸರ್, ನೀರಾ ಅಂತ ಅಂದ್ರೆ ನನಗೆ ಒಂಥರ ಆಗ್ತಿತ್ತು. ಹಾಗಾಗಿ ಆ ದಿನಗಳಲ್ಲಿ ಸಂಕೋಚವನ್ನ, ನಾಚಿಕೆಯನ್ನ ಮತ್ತು ಒಳಗೊಳಗೆ ಸಂತೋಷವನ್ನ ಪಟ್ಕೊಂಡು ನಡೀತಾ ಇದ್ದ ದಿವಸ ಲಂಕೇಶ್ ಅವರು ಆ ಟೈಮ್ಗಳಲ್ಲಿ ಓದ್ತಾ ಇದ್ದಾಗ ರೋಮನ್ ಹಾಲಿಡೇ ಅಂತ ಚೆನ್ನೈನಲ್ಲಿ ಬಂದಿತ್ತು. ರೋಮನ್ ಹಾಲಿಡೇ ತುಂಬಾ ಹಳೆ ಸಿನಿಮಾ, ತುಂಬಾ ಅದ್ಭುತವಾದ ಸಿನಿಮಾ. ಅದಕ್ಕೆ ಇಲ್ಲಿಂದ ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಇಬ್ರು ಟ್ರೈನಲ್ಲಿ ಹೋಗಿ ಅದನ್ನ ನೋಡ್ಕೊಂಡು ಬಂದ್ವಿ. ಇಂಥದನ್ನ ನೋಡ್ಬೇಕು ಅಂತ. ನೆಕ್ಸ್ಟ್ ಬೈಸ್ಕಲ್ ಥೀವ್ಸ್ ಅಂತ, ಅಲ್ಲಿ ಬೈಸ್ಕಲ್ ಥೀವ್ಸ್ ಅದ್ಭುತವಾದ ಸಿನಿಮಾ. ಅವಾಗ ಹೇಳೋರು, ಇನ್ನೊಬ್ಬ ವಿಕ್ಟೋರಿಯಾ ಡಿ ಸಿಲ್ವಾ ಅಂತ ಇಬ್ರು, ಅವೊಂದು ವೈಭವಪೂರ್ಣ ಸಿನಿಮಾಗಳು ಮಾಡೋರು. ಡಿ ಸಿಲ್ವಾ, ನೀವೆಲ್ಲ ಡಿ ಸಿಲ್ವಾ ತರ ಆಗ್ಬಾರ್ದು, ಡಿ ಸಿಕಾ ತರ ಆಗ್ಬೇಕು. ಬೈಸಿಕಲ್ ಥೀವ್ಸ್ ಒಬ್ಬ ಕಾಮನ್ ಮ್ಯಾನ್ ನ ರಾಷ್ಟ್ರಗೀತೆ ತರ ಇದೆ ಅದು. ಅದನ್ನ ನೋಡ್ಬೇಕು. ಇಟಲಿಯಲ್ಲಿ ಒಬ್ಬ 2 ಹೊತ್ತಿಗೆ ಇಲ್ಲದೆ ಇರೋನು, ಉದ್ಯೋಗ ಇಲ್ಲದೆ ಇರೋನು ಯಾವ ತರ ಇರ್ತಾನೆ ಅಂತ. ವಿ ಶುಡ್ ರೆಪ್ರೆಸೆಂಟ್ ದಟ್, ನಾಟ್ ಕ್ಲಿಯೋಪಾಟ್ರಾ ಅಂತ ಅವರು ಒಂದು ಇದನ್ನ ಹೇಳ್ತಾ ಇದ್ರು ಲಂಕೇಶ್ ಅವರು. ಆತರ ಯಾವುದು ನನ್ನ ಆಯ್ಕೆ ಇರಬೇಕು ಅನ್ನೋದನ್ನ ಅವರು ತುಂಬಾ ಸ್ಪಷ್ಟವಾಗಿ ಮತ್ತೆ ಇದಾಗಿ ಹೇಳ್ತಿದ್ರು. ಇಂತಿಂತ ಪುಸ್ತಕಗಳನ್ನೇ ಓದಿ ನಿಮ್ಗೆ ಇದಾಗುತ್ತೆ ಅಂತ. ಲಂಕೇಶ್ ಫಸ್ಟ್ ಯಾರ ಹತ್ರನೂ ಅವ್ರ ಅಸೋಸಿಯೇಟ್ ಆಗಿ ಇದಾಗಿ ಕೆಲಸ ಮಾಡಲೇ ಇಲ್ಲ. ಸೀದಾ ಡೈರೆಕ್ಟರ್ ಆದ್ರು. ಫಸ್ಟ್ ಅವ್ರಿಗೆ ಇದು ಬಂತು, ನ್ಯಾಷನಲ್ ಅವಾರ್ಡ್ ಬಂತು, ಬೆಸ್ಟ್ ಡೈರೆಕ್ಟರ್ ಅನ್ನೋ ಕ್ಯಾಟಗರಿನೇ ಬಂತು ಅವ್ರಿಗೆ. ಮೇಷ್ಟ್ರು ಅಂತ ಪ್ರತಿಭಾವಂತರು. ಹಾಗೆಲ್ಲ ನಮ್ಗೆ ಈಗಿನ ಕಾಲದ ತರ ಹೋಟ್ಲುಗಳಿಂದ ಬರ್ತಾ ಇರಲಿಲ್ಲ. ಇಂದ್ರಮ್ನವರು ಮಧ್ಯಾಹ್ನ 1:30 ಊಟ ರೆಡಿ ಮಾಡಿ ಕಳಿಸೋರುವಾಗ ಆ ಊಟಗಳನ್ನ ನಾನು ತಿಂತಾ ಇದ್ವಿ. ಅವಾಗ ಒಂದು ದಿವಸ ಭಕ್ತವತ್ಸಲ ಅನ್ನೋರ್ ಮನೆಯಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಒಂದು ಊಟ ಮಾಡೋ ಸೀನ್, ನಾನು ಮುಖ್ಯ ಪಾತ್ರ, ಲಂಕೇಶ್ ಅವರು ಇನ್ನೊಂದು ಮುಖ್ಯ ಪಾತ್ರ ಮಾಡ್ಬಿಟ್ಟಿದ್ರು. ಅವಾಗ ಇಬ್ರಾಹಿಂ ಅನ್ನೋರು, ಸೇಮ್ ಇಬ್ರಾಹಿಂ ರಾಜಕಾರಣಿ ಇದಾರಲ್ಲ, ಅವ್ರಿಗೆ ಆ ಪಾತ್ರ ಅಂತ ನಿಗದಿ ಆಗಿತ್ತು. ಆದ್ರೆ ಎಮರ್ಜೆನ್ಸಿ ಬಂದು ಅವರು ಜೈಲ್ಗೆ ಹೋದ್ರು 2 ದಿವಸ ಶೂಟಿಂಗ್ ಆದ್ಮೇಲೆ. ಅವಾಗ ಯಾರು ಮಾಡೋದಂದ್ರೆ, ಸರ್ ನೀವೇ ಮಾಡಿದ್ರಿ. ನಾನೇನ್ರಿ ನಕ್ಬಿಟ್ರು. ನಾನಾ ಅಂತ, ಹೌದು ಸರ್ ನೀವೇ ಅಂತಂದ್ರೆ, ಆಗ್ಲೇ ಬಿಡ್ರಿ ಅಂತಂದ್ರು. ಅವರು ಒಂದು ಮುಖ್ಯ ಪಾತ್ರ ಮಾಡಿದ್ರು. ಅವರು ನಾನು ಇಷ್ಟಪಟ್ಟ ಹುಡುಗಿಯನ್ನು ಅವ್ರ ಮದುವೆ ಆಗಿರ್ತಾರೆ. ಅವ್ರ ಮನೆಗೆ ನಾನು ಊಟಕ್ಕೆ ಹೋಗ್ತೇನೆ. ಊಟಕ್ಕೆ ಹೋದಾಗ ಆ ಊಟದ ದೃಶ್ಯ ಒಂದು, ನಾನು ಹಾಕೋರು, ನನಗೇನು ಕೆಲಸ, ನಿರುದ್ಯೋಗಿ ಒಬ್ಬ ಹೋಗ್ತಾನೆ. ಅವರು ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಅವರು, ಲಂಕೇಶ್ ಅವರು. ಆ ಹುಡುಗಿ ಅಲ್ಲಿರ್ತಾಳೆ. ಅಲ್ಲಿ ಕೂತಾಗ ಇದಾಗದೆ ಒಂದು ಇದ್ರ ಮೇಲೆ ಊಟಕ್ಕೆ ಇದು ಮಾಡಿದ್ರು. ಮಧ್ಯಾಹ್ನ 1 ಗಂಟೆಗೆ ಇಲ್ಲಿಂದ ಊಟ ಬರಬೇಕಾಗಿತ್ತು. ಹೋಟ್ಲಿಂದ ಊಟ ತರಿಸಿದ್ರು. ನಾವೆಲ್ಲ ಊಟ ಮಾಡ್ತಾ ಇದ್ವಿ. ಊಟ ಮಾಡೋ ಸೀನ್ ಮಾಡ್ತಾ ಇದ್ದಾಗ ನಮ್ಮ ಸ್ನೇಹಿತರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು
ನಮ್ಗಿನ್ನು ಊಟ ಬಂದಿಲ್ಲ, ಫುಲ್ ತಿನ್ಬೇಡ ಅಂತ ಕಿವಿಲಿ ಬಂದು ಹೇಳೋರು. ನಮಗೂ ಹಸಿವು ಅಂದ್ರೆ ಹಸಿವು. ಆಮೇಲೆ ರುಚಿಯಾಗಿದ್ದ ಹೋಟ್ಲಿಂದ ಇದ್ರು, ತಿನ್ಬೇಡ ಅಂದಿದ್ದನ್ನ ಒಂದು ತುತ್ತು ಈ ತರೋದು ಅವ್ರು ಕಿವಿಲಿ ಹೇಳೋರು, ತಿನ್ಬೇಡ ನಮ್ಗೆಲ್ಲ ಒಂಥರ ಆಗುತ್ತೆ ಅನ್ನೋರು. ಆ ತರದ ದಿನಗಳಲ್ಲಿ ಅವರು ಇದು ಮಾಡ್ಕೊಂಡಂತಹ ಒಂದು ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡೋಕೆ ಸಾಧ್ಯ ಇಲ್ದಿರುವಂತ, ಅವತ್ತು ಲಂಕೇಶ್ ಮೇಷ್ಟ್ರು ಶಿವಮೊಗ್ಗದಲ್ಲಿದ್ದ ಮನೆ ಮಾರ್ಬಿಟ್ಟು ಇಲ್ಲಿ ಬಂದು ಸಿನಿಮಾ ಮಾಡ್ತೀನಿ ಅಂತ ಮಾಡಿದವರು. 1.25 ಲಕ್ಷಕ್ಕೆ ಮನೆ ಮಾರಿದ್ರು ಆ ಕಾಲದಲ್ಲಿ. 1.25 ಲಕ್ಷಕ್ಕೆ ಒಂದು ಸಿನಿಮಾ ಆಯ್ತು ಆಗ. ಆ ತರದ ದಿನಗಳಲ್ಲಿ ಲಂಕೇಶ್ ಮಾಡ್ತಾರೆ. ಜ್ಞಾಪಕ ಇಟ್ಕೊಳಪ್ಪ, 1.25 ಲಕ್ಷಕ್ಕೆ ಸರಿ, ನೀನೆಲ್ಲರೂ 1 ಕೋಟಿ ಕೊಡು 2 ಕೋಟಿ ಕೊಡು ಅಂತ ಕೇಳಬೇಡ. ಅವ್ರು ಮಾಡ್ತಾ ಇದ್ದಿದ್ರೆ 1.25 ಲಕ್ಷಕ್ಕೆ ಸಿನಿಮಾ ಮಾಡಿದ್ರು. ಹಿ ವಾಸ್ ಹ್ಯಾಂಡ್ಸಮ್ ಲೈಕ್ ಯು. ತುಂಬಾ ಚೆನ್ನಾಗಿದ್ರು ನೋಡೋದಕ್ಕೆ. ಎಲ್ಲರೂ ಎಷ್ಟು ಹ್ಯಾಂಡ್ಸಮ್ ಮನುಷ್ಯ ಆಗ್ತಾ ಇದ್ರು ಲಂಕೇಶ್ನ. ಚೂಪಾದ ಮುಗ್ಗು, ಇದು ವಿನೋದ ಪ್ರಜ್ಞೆ, ಅವರು ಪ್ರಪಂಚದ ಜ್ಞಾನವೆಲ್ಲ ಅವ್ರ ಹತ್ರ ಇತ್ತೇನೋ ಅನ್ನೋ ತರ ನಾವು ಶಿಷ್ಯರು ಇರ್ತಾ ಇತ್ತು. ನೀನು ಆ ತರ ಓದ್ಕೊಬೇಕು, ತುಂಬಾ ಓದ್ತಿ ಅಂತ ಪದ್ಯ ಎಲ್ಲ ಇವ್ರು ಹೇಳಿದ್ರು. ತುಂಬಾ ಸಂತೋಷ. ಮೇಷ್ಟ್ರು ಕವಿತಾ ಇದು ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಪ್ರೀತಿ ಪ್ರೇಮ ಪ್ರಣಯ ತುಂಬಾ ಹಿಟ್ ಆಗುತ್ತೆ. ಅವ್ವ ಮಾಡ್ತಾಳೆ. ಲಂಕೇಶ್ವರ ಅನೇಕ ಕಥೆಗಳನ್ನ ಅವರು ಸಿನಿಮಾ ಮಾಡಿದ್ರು. ಬೇಬಿ ಅಂತ ಕರಿತಾ ಇದ್ವಿ. ಅವಳು ಮುಂಚೆ ಅಡ್ರೆನಲಿನ್ ಅಂತ ಒಂದು ಆಡ್ ಕಂಪನಿ ಮಾಡ್ತಾ ಇದ್ಲು. ಅಡ್ರೆನಲಿನ್ ಅದರ ಹೆಸರು. ಆಡ್ ಕಂಪನಿ ನಡೆಸ್ತಾ ಇದ್ಲು ಬೇಬಿ. ಆ ಥರದವಳು ಅವಳು ನಿಧಾನಕ್ಕೆ ಸಿನಿಮಾ ಮಾಡೋಕೆ ಶುರು ಮಾಡಿದ್ಲು. ಬೇಬಿ ಏನ್ ಸಿನಿಮಾ ಮಾಡ್ತಾಳೆ ಅಂದ್ರೆ ಅದ್ಭುತವಾದ ಸಿನಿಮಾ ಇದಾಗ್ಬಿಟ್ಲು ಅವಳು. ಆಮೇಲೆ ಇವನು ಬಂದ ಇಂದ್ರಜಿತ್ ಆಗಿನ್ನು ಮಗು. ನಾವು ಅಲ್ಲಿ ಹೋಗ್ತಾ ಇದ್ದ ಕಾಲದಲ್ಲಿ ಈ ತರ ಅವರೆಲ್ಲ ತುಂಬಾ ವಿ ಹ್ಯಾವ್ ಫಾಂಡ್ ಮೆಮೊರೀಸ್. ಲಂಕೇಶ್ ಅವರು ಸಿನಿಮಾ ಬಗ್ಗೆ ಏನು ಹೇಳ್ತಾ ಇದ್ರು ಅಂದ್ರೆ ಆ ಥರದ 1.25 ಲಕ್ಷದಲ್ಲಿ ಸಿನಿಮಾ ಮಾಡ್ತಾ ಯಾವುದು ತೀವ್ರವಾದ ಒಂದು ಭಾರತದ ಸ್ಥಿತಿಯನ್ನ, ಒಬ್ಬ ನಿರುದ್ಯೋಗಿಯ ಸ್ಥಿತಿಯನ್ನ ಹೇಳಬಹುದು ಅನ್ನೋದನ್ನ ಅವರು ಸಿನಿಮಾ ಮಾಡ್ತಾ ಇದ್ರು. ಅಂದ್ರೆ ಮೀನ್ಸ್ ಅವ್ರಿಗೆ ಇದಂತ ಇರಲಿಲ್ಲ, ಎಷ್ಟು ದುಡ್ಡಿತ್ತು ಅದರಿಂದ ಇದು ಹೇಳಬೇಕು ಅಂತ ಇರಲಿಲ್ಲ. ಎಂಡ್ ಅಂಡ್ ಮೀನ್ಸ್ ಎರಡು ಬೇರೆ ಬೇರೆ ತರ ಇರಬಹುದು ಅಂತ ಹೇಳ್ತಾ ಇದ್ರು ಅವರು. ಆ ತರದ್ದು ಹೇಳ್ತಾ ತುಂಬಾ ಅದ್ಭುತವಾದ ಸಿನಿಮಾಗಳನ್ನ ಅದ್ಭುತವಾದದನ್ನ ಮಾಡ್ತಾ ಇದ್ರು. ಅವರು ಓದು ಅಂತ ಹೇಳ್ಬಿಟ್ಟು ನನಗೆ ಪುಸ್ತಕ ಕೊಟ್ಟರು. ಯಾಕೆಂದ್ರೆ ನೀನು ಡೈರೆಕ್ಟರ್ ಆಗ್ಬೋದು, ಓದು ಅಂತ ಹೇಳ್ಬಿಟ್ಟು ಆ ಪುಸ್ತಕ ಕೊಟ್ಟರು. ಕಡೆಗೆ ನಾನು ನನ್ನ ಡೈರೆಕ್ಟರ್ ಆಗೋ ಒಳಗೆ ಓದ್ತೆ ಅಷ್ಟೇ. ನಾನು ಇನ್ನಾದ್ರು ಮುಂದೆ ಮತದಾನ ಮಾಡೋ ಒಳಗೆ ಆ ಪುಸ್ತಕ ಇನ್ನೂ ನನ್ನ ಮನಲ್ಲಿದೆ. ಮೇಷ್ಟ್ರ ಸಹಿ ಇದೆ. ಅದನ್ನು ಅತ್ಯಂತ ಜತನದಿಂದ ನಾನು ಕಾಪಾಡ್ಕೊಂಡಿದ್ದೇನೆ. ಮೇಷ್ಟ್ರ ತರ ಸಿನಿಮಾ ಬಗ್ಗೆ ಒಂದು ಪುಸ್ತಕವನ್ನು ನನಗೆ ಕೊಟ್ಟ ನೆನಪು ನನಗಿದೆ. ಅವರು ಆಮೇಲೆ ಎಲ್ಲ ಫ್ರೆಶ್ ಡೈಲಾಗ್ಸ್ ಅವರು ಬರಿತಾ ಇದ್ದೆ. ಫ್ರೆಶ್ ಡೈಲಾಗ್ಸ್ ಒಂದು ಈಗ ತಾನೇ ಇವರು ಹೇಳಿದ್ರು, ಅಲ್ಲಿ ಒಂದು ಇಂಟರ್ವ್ಯೂ ನಡೀತಾ ಇತ್ತು, ಅಲ್ಲಿಗೆ ಹೋದೆ. ಶಶಿಧರ್ ಮಾಡಿದ್ರು, IAS ಆಫೀಸರು. ಅದರಲ್ಲಿ ಒಂದು ಕೇಳ್ತಾರೆ, ನಾನು ನಿರುದ್ಯೋಗಿ, ನನ್ನ ಕೇಳ್ತಾರೆ, ನೀವು ಯಾರೋ ಇಂಗ್ಲೆಂಡಿನ ಪ್ರಧಾನಿ ಯಾರು ಅಂತ ಕೇಳ್ತಾರೆ. ನಾನು ಅಮೆರಿಕದ ಪ್ರಧಾನಿ ಹೆಸರು ಹೇಳ್ತೀನಿ. ಅವಾಗ ಅಮೆರಿಕದ ಪ್ರಧಾನಿಯಾಗಿದ್ದ ಇವರು ಅಂತ ಹೇಳ್ತೀನಿ, ಮಿಸ್ಟರ್ ನಿಕ್ಸನ್ ಅಂತ ನಾನು ಹೇಳ್ತೇನೆ. ವಾಟ್, ಇಂಗ್ಲೆಂಡ್ ಪ್ರಧಾನಿ ಅವರ? ಇಂಗ್ಲೆಂಡ್ ಪ್ರಧಾನಿ ನಾನು ವಿಲ್ಸನ್ ಅಂತ ಹೇಳಿದ್ರೆ ನೀವೇನು ಕೆಲಸ ಕೊಟ್ಬಿಡ್ತಾ ಇದ್ರಾ? ನಾನು ಏನ್ ಹೇಳಿದ್ರು ನೀವು ಕೊಡ್ತಾ ಇರಲಿಲ್ಲ, ಅದಕ್ಕೆ ಇದನ್ನೇ ಹೇಳೋರು ಅಂತ ಡೈಲಾಗ್ ಅವರು ಲಂಕೇಶ್ ಅವರು. ಆ ಥರದ ವ್ಯಂಗ್ಯ ಮತ್ತು ವ್ಯಂಗ್ಯ ಮಿಶ್ರಿತ ಸಂಭಾಷಣೆಗಳು, ಆ ಸಂಭಾಷಣೆಗಳು ಸಿನಿಮಾ ಆಗ್ತಾ ಇದ್ದ ರೀತಿ, ಅದು ಎಲ್ಲರಲ್ಲೂ ಪುಲಕವನ್ನು ಹುಟ್ಟಿಸ್ತಾ ಇದ್ದ ರೀತಿ, ಎಲ್ಲರ ಕಣ್ಣುಗಳಲ್ಲೂ ಅಲ್ಲೊಂದು ಕನೆಕ್ಟ್ ಆಗ್ತಾ ಇರುತ್ತೆ ಆ ಸಿನಿಮಾಗಳು. ಆ ಸಿನಿಮಾಗಳು ಇವತ್ತಿನ ಕಾಲದ ಸಿನಿಮಾಗಳು ಕನೆಕ್ಟ್ ಆಗುತ್ತೋ ಇಲ್ಲೋ ನಾನು ಹೇಳಲಾರೆ. ಆದ್ರೆ ಅವತ್ತಂತೂ ನಮಗೆ, ಯಾಕೆಂದ್ರೆ ಅವತ್ತು ಇವತ್ತಿನ ಹಾಗೆ ತುಂಬಾ ಅಫ್ಲೂಯೆನ್ಸ್ ಇರಲಿಲ್ಲ, ತುಂಬಾ ಹೆಚ್ಚಿನ ಹಣ ಆ ಥರದ್ದಿರಲಿಲ್ಲ. ಒಂದು ಸ್ಟ್ರಗಲ್ ನಲ್ಲಿ ಹೆಚ್ಚಿನ ಜೀವನ ಇರ್ತಾ ಇತ್ತು. ಆ ಸ್ಟ್ರಗಲ್ ಅಲ್ಲಿ ಇರ್ತಾ ಇತ್ತು, ಅದು ರಿಫ್ಲೆಕ್ಟ್ ಆಗ್ತಾ ಇತ್ತು ನಮಗೆ, ನಮ್ಮ ಬದುಕಿಗೆ ಅಂತ. ಈ ತರದ ನನಗೆ ಬಹಳ ಸಂತೋಷ. ಸಮರ್ಜಿತ್, ಯು ಲುಕ್ಸ್ ವೆರಿ ಗುಡ್, ಚೆನ್ನಾಗಿದ್ದ ಕಣೆ, ತುಂಬಾ ಮೇಲ್ ಬರ್ತೀಯ. ಮೇಲ್ ಬಂದಾಗ ನಾನು ಕಮ್ಮಿ ಕಾಲ್ ಶೀಟ್ಗೆ, ನಮ್ಮ ಹುಡುಗರು ಯಾರಾದ್ರೂ ಕೇಳಿದ್ರೆ ನೀನು ಕಮ್ಮಿ ಕಾಲ್ ಶೀಟ್ಗೆ ಅದನ್ನ ಮಾಡುದು. ಈ ಸಾನ್ಯ ನಮ್ಮ ಸೀರಿಯಲ್ ಅಲ್ಲಿ ಮಾಡಿದ್ಲು, ಅವರಮ್ಮ ಎಲ್ಲ ನನ್ನ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರು. ತುಂಬಾ ಸಂತೋಷ ಆಯ್ತು ಸಾನ್ಯ, ನೀನು ಇದರಲ್ಲಿ ಮಾಡಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್, ನಿನಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಎಲ್ಲಾನು ಸಮರ್ಜಿತ್. ನೀನು ತುಂಬಾ ಕರೆಕ್ಟ್ ಆಗಿದೀಯಾ, ಲೀನ್ ಆಗಿದೀಯಾ, ಇದಾಗಿದೀಯಾ, ಏನೇನೋ ಫೈಟಿಂಗ್ ಎಲ್ಲ, ನ್ಯೂಯಾರ್ಕ್ ಫೈಟಿಂಗ್ ಕಲ್ತ್ಕೊಂಡ್ಬಂದಾಗ ಅಲ್ಲ, ಆಕ್ಟಿಂಗ್ ಅಲ್ವಾ, ಆಕ್ಟಿಂಗ್ ಅಲ್ಲ, ಈ ಕಾಲದಲ್ಲಿ ಆಕ್ಟಿಂಗು ಫೈಟಿಂಗು ಒಂದೇ ಆಗಿರುತ್ತೆ. ಅದಕ್ಕೆ ಕೇಳಿದ್ರೆ ಅದಕ್ಕೆ ತಮಾಷೆ ಹೇಳಿದೆ ಕಣಪ್ಪ, ಏನು ಇದು ಮಾಡ್ಕೋಬೇಡ. ದಟ್ ಈಸ್ ದಿ ವೇ ಯು ಶುಡ್ ಗೋ ಅಂಡ್ ಹಾಗೆ ಇರು, ಒಳ್ಳೇದಾಗ್ಲಿ. ನೀನು ತುಂಬಾ ನಮ್ಮ ನಡುವಿನ ಅತ್ಯಂತ ಖ್ಯಾತಿಯ ನಟನಾಗು ಮತ್ತು ಎಲ್ಲವನ್ನು ಒಳಗಿಸ್ತಗೋ. ಒಳಗೆ ಅಭಿನಯ ಮಾತುಗಳು ಹೇಳೋದ್ರಲ್ಲಿ ಮಾತ್ರ ಅಲ್ಲ, ಆ ವ್ಯಕ್ತಿತ್ವ ಒಳಗಡೆ ಇರುತ್ತಲ್ಲ, ಅದನ್ನ ತೆಗೆಯೋದ್ರಲ್ಲಿ ವ್ಯಕ್ತಿತ್ವ ಇದೆ ಅಂತ. ಸೊ ನನಗೆ ಪ್ರತಿಯೊಂದು ಹಂತದಲ್ಲೂ
ಮೇಷ್ಟ್ರು ಮೆಟ್ಲುಗಳನ್ನ ಹತ್ತಿಸ್ತಾ ಹೋದ್ರು. ನಾಟಕ ಮಾಡ್ತಾ ಇದ್ದು, ಸಿನಿಮಾ ಮಾಡೋದು, ಅದರಿಂದ ನನಗೆ ಸೀರಿಯಲ್ಗಳು ಬರೋಕ್ಕೆ ಶುರುವಾಯಿತು. ಸೀರಿಯಲ್ ಮಾಡ್ತಾ ಮಾಡ್ತಾ ನಾನೊಂದು ಅರ್ಧ ಮನೆ ಕಟ್ಸಿದ್ದೆ. ಸೀರಿಯಲ್ ದುಡ್ಡಿರ್ಲಿಲ್ಲ, ಅದಕ್ಕೆ ಸಾಲ ಮಾಡಿ ಮಾಡಿ ಆ ಮನೆಗೆ ಸಾಲ ಭವನ ಅಂತ ಹೆಸರಿಟ್ಟಿದ್ದೆ. ಇದ್ಲಲ್ಲಿ ಬರೋದಕ್ಕೆ ಅದನ್ನ ಅರಮನೆ ಅಂತ ಕರೀತಾ ಇದ್ದೆ. ಯಾಕೆ ಅರಮನೆ ಅಂತ ಕರೀತಾ, ಅರ್ಧ ಕಟ್ಟಿರೋ ಮನೆ ಅಂತ. ಅರಮನೆ ಆ ಥರ ಇದ್ದವನ್ನ ನಾನು ಫುಲ್ ಮನೆ ಕಟ್ಟೋ ಥರ ಮಾಡಿದ್ರು ಮೇಷ್ಟ್ರು. ಸೀರಿಯಲ್ಗಳು ನನಗೆ ಸಿಕ್ತು, ನಾನು ಅದರಲ್ಲಿ ಸ್ವಲ್ಪ ಯಶಸ್ವಿ ಆದೆ ಅಂತ ಅಂದ್ಕೊಂಡಿದ್ದೀನಿ. ಒಂದಷ್ಟು ಅಷ್ಟು ಖ್ಯಾತಿ ಬಂದಿರ್ಬೋದು. ಎಲ್ಲ ಐ ಓ ಇಟ್ ಟು ಲಂಕೇಶ್ ಮೇಷ್ಟ್ರು ಅಂಡ್ ಅವರ ಇಂದ್ರಮ್ನವರು. ಇಂದ್ರಮ್ನವರು ನಮ್ಮ ಮಾತೃ ಇದು ಒಂಥರ ಅವರ ಊಟ ಹಾಕ್ತಾ ಇದ್ದ ರೀತಿ ಇದು. ಥ್ಯಾಂಕ್ ಯು ಇಂದ್ರಮ್ನವರೇ. ಕಂಗ್ರ್ಯಾಚುಲೇಷನ್ಸ್ ಕಡೆಯ ನನಗೆ. ಒಂದೇ ಒಂದು ಮರೆಯುವ ಮುನ್ನ ಅಂತ ಮೇಷ್ಟ್ರು ಒಂದು ಮರ್ತು ಬಿಟ್ಟೆ, ಕ್ಷಮಿಸಿ. ಇಂದ್ರಜಿತ್ ಇವತ್ತು ಸಮರ್ಜಿತನ್ನ ಅರ್ಪಿಸ್ತಾ ಇದ್ದಾನೆ ಕನ್ನಡ ಚಿತ್ರರಂಗಕ್ಕೆ. ಇವತ್ತಿನ ಇಂದ್ರಜಿತ್ ಅಲ್ಲ, ಅವತ್ತಿನ ಇಂದ್ರಜಿತ್ ಭಾರತೀಯ ಚಿತ್ರರಂಗಕ್ಕೆ ದೀಪಿಕಾ ಪಡ್ಕೊಂಡು ಪರಿಚಯಿಸಿದ್ರಲ್ಲ, ದಟ್ ಈಸ್ ಇಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ. ಹೇಳೋದು ಮರ್ತ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್. ಕನ್ನಡ ಸಿನಿಮಾಗೆ ಒಂದು ಗ್ರ್ಯಾಂಜರ್ ಇರಬೇಕು ಮತ್ತು ಒಂದು ಅದೊಂದು ಗ್ಲಾಮರು ಗ್ರ್ಯಾಂಜರು ಅದೊಂದು ಅವ್ರ ತಂದೆಗಿಂತ ವಿಭಿನ್ನವಾಗಿದ್ದದ್ದು. ಅಂಡ್ ಹಿ ವಾಸ್ ಸಕ್ಸಸ್ಫುಲ್ ಇನ್ ದಟ್ ಆಲ್ಸೋ. ಹಾಗಾಗಿ ವಿಭಿನ್ನ ದಾರಿಗಳನ್ನು ಹಿಡಿದು ಕೂಡ ಹೀಗೆ ಸಕ್ಸಸ್ಫುಲ್ ಆದ. ಕಂಗ್ರಾಟ್ಸ್. ನನ್ನ ಕೈ ಕೊಡ್ತಾ ಇದ್ದೀವಿ, ಮೈಕ್ ನಿಮಗೆ ಇನ್ನೊಂದು ಸುತ್ತಿನ ಪ್ರಶ್ನೆಗಳು ಇರ್ತವೆ. ಹೌದಾ?